ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರೋ ಏನೋ. ಹಸ್ಬೆಂಡು ದೀಪ ಮಗಳೇ, ಇವತ್ತಿಗೆ ನಿನ್ ಕಷ್ಟ ಎಲ್ಲ ಮುಗೀತು. ಇನ್ ಮುಂದೆ ನೀನ್ ನಿನ್ ಗಂಡನ ಜೊತೆ ಆರಾಮಾಗಿರ್ಬಹುದು. ಏನ್ ಹೇಳ್ತಿದ್ಯಾ ಅಮ್ಮ? ನಾನು ಅಳಿಯಂದ್ರು ಬಂದಿದ್ದಾರೆ ಊರಿಗೆ. ನೀನ್ ಯಾವಾಗಮ್ಮ ನೋಡ್ದೆ? ನಾನ್ ನೋಡ್ಲಿಲ್ಲ, ಅಳಿಯಂದ್ರು ಬಂದಿದ್ದಾರೆ ಅಂತ ಪಕ್ಕದ ಮನೆ ಕಮಲಮ್ಮ ಇದಾರಲ್ಲ ಅವ್ರು ಹೇಳಿದ್ರು. ಆದ್ರೆ ಅಳಿಯಂದ್ರು ಮೊದ್ಲು ತರ ಪ್ಯಾಂಟ್ ಶರ್ಟ್ ಹಾಕಿಲ್ವಂತೆ, ಅದೇನೋ ಲುಂಗಿ ಶರ್ಟ್ ಹಾಕಿದ್ರು ಅಂತ ಹೇಳ್ತಿದ್ರು. ಲುಂಗಿ ಹಾಕಿದ್ರ? ಯಾಕಂತೆ? ಅದೇ ಗೊತ್ತಿಲ್ಲ ಕಳೆ. ಆದ್ರೆ ಅವ್ರು ಇಲ್ಲಿಗೆ ಬಂದು ನಿನ್ ತರ ಟೈಲರಿಂಗ್ ಕೆಲಸ ಮಾಡ್ತಿದಾರಂತೆ. ಹೌದಾ? ನಿಜ ಹೇಳು ಮಗಳೇ, ಅಳಿಯಂದ್ರು ಊರಿಗೆ ಬಂದಿರೋದು ನಿನಗ್ ಗೊತ್ತಿಲ್ವಾ? ಅಮ್ಮ. ಹೌದಾ? ಹಾಗಾದ್ರೆ ನೀನ್ ಅವ್ರನ್ನ ಭೇಟಿಯಾಗಿರ್ತೀಯ, ಮಾತಾಡ್ಸಿರ್ತೀಯ. ನಿಮ್ಮಿಬ್ರು ಮಧ್ಯೆ ಇದ್ ಮನಸ್ತಾಪ ಸರಿ ಹೋಯ್ತಾ? ಇಲ್ಲ, ನಾನು ಅವ್ರನ್ನ ಮಾತಾಡ್ಸಿದ್ದೆ. ಆದ್ರೆ ಅವರು ಊರಿಗೆ ಬಂದು 3 ದಿನ ಆಯ್ತು ಅಂತ ಅಣ್ಣ ಹೇಳಿದ್ರು. ನರಸಿಂಹನ್ಗೆ ವಿಷಯ ಗೊತ್ತಿತ್ತ? ಮತ್ತೆ ಒಂದ್ ಮಾತು ಹೇಳಿಲ್ವಲ್ಲ ಅವನು? ಅದ ನನ್ಗಿಂಗ ಆಯ್ತು ಅಂತ ಅಣ್ಣ ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವ್ರಿಲ್ ನನ್ನ ನೋಡ್ಬೇಕು ಅಂತ ಬಂದಾಗ ಅವ್ರನ್ನ ತಡೆದು ಬೈದು ಬುದ್ಧಿ ಹೇಳಿ ಈ ಊರಲ್ಲೇ ಕೆಲಸ ಮಾಡಿ ತೋರ್ಸಿ ಅಂತ ಹೇಳಿದಾನೆ. ಅಷ್ಟೇ ಅಲ್ಲ, ಹಸ್ಬೆಂಡ್ಗೆ ನನ್ನನ್ನು ಮಾತಾಡ್ಸ್ಬಾರ್ದು ಅಂತ ಹೇಳಿರ್ತಾರ, ನಾನು ಅವ್ರನ್ನ ಮಾತಾಡ್ಸ್ಬಾರ್ದು ಅಂತ ನಂಗೆ ಹೇಳಿದ್ದಾನೆ. ನಾನು ಅವ್ರನ್ನ ಇವತ್ತೇ ನೋಡಿದ್ದು. ಅವ್ರಲ್ಲಿ ಬಂದಿರೋ ವಿಷಯ ನಂಗೆ ಇವತ್ತೇ ಗೊತ್ತಾಯ್ತು. ಏನಮ್ಮ ನೀನು? ಆ ನರಸಿಂಹ ಏನೋ ಹೇಳ್ದ ಅಂತ ನೀನ್ ಅವ್ರನ್ನ ನೋಡಿದ್ರು ಮಾತಾಡಿಸ್ದೆ ಬಂದಿದ್ಯಲ್ಲ. ಅಲ್ಲ ಕಣಮ್ಮ, ನಿನ್ ಬುದ್ಧಿಗೆ ಏನಾಗಿದೆ ಅಂತ? ಅಳಿಯಂದ್ರು ಇಲ್ಲಿಗೆ ಬಂದು ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿನ್ಗೋಸ್ಕರನೇ ತಾನೆ. ನನ್ಗೇನೋ ಅಳಿಯಂದ್ರು ಕೆಟ್ಟವ್ರಲ್ಲ ಅನ್ಸ್ತಿದೆ. ಅದ್ಯಾವುದೋ ಹುಡುಗಿ ಪ್ರೀತಿ ಒಪ್ಕೊಂಡ್ರು ಅಂತ ಹೇಳ್ದಿಯಲ್ಲ, ಅದ್ರ ಹಿಂದಿನ ಉದ್ದೇಶ ಏನು ಅಂತ ಕೇಳಿ ತಿಳ್ಕೊ. ಅಮ್ಮ, ನನ್ ಮನ್ಸಿನೊಳ್ಸರು ಒಂದ್ ಸ್ವಲ್ಪ ಕಷ್ಟ ಪಡದೇ ಇದ್ರೆ ಹೆಂಗೆ? ಯಾವ ಉದ್ದೇಶದಿಂದ ಅವ್ರ ದಿಸ ಪ್ರೀತಿನ ಒಪ್ಕೊಂಡ್ರು ಅಂತ ಅವ್ರಾಗವ್ರೆ ಬಂದ್ ಬಾಯ್ ಬಿಡ್ಲಿ. ಅಲ್ಲಿವರೆಗೂ ಅಣ್ಣ ಹೇಳ್ದಂಗೆ ಇಲ್ಲೇ ಇದ್ದು ಕಷ್ಟಪಟ್ಟು ಕೆಲಸ ಮಾಡಿ. ನೋಡಮ್ಮ, ಅದ್ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಕಂಡು ಹಿಡಿದು ಅದನ್ನ ಸರಿಪಡಿಸ್ಕೊ. ಸಂಬಂಧ ಕಳ್ಕೊಳ್ಳೋದಲ್ಲ, ಉಳಿಸ್ಕೋಬೇಕು. ಆಯ್ತಮ್ಮ, ಏನೋ ಒಂದ್ ಮಾಡ್ತೀನಿ. ಆದ್ರೆ ಅಲ್ಲಿವರೆಗೂ ಇದನ್ನೆಲ್ಲ ಯಾರಿಗೂ ಹೇಳ್ಬೇಡ ಅಂತ ಈಗಾಗ್ಲೇ ಹೇಳಿದ್ಯಾ, ನಾನ್ ಹೇಳೋಲ್ಲ, ಸರಿನಾ? ನೋಡು ಮಗಳೇ, ನಿನ್ಗೋಸ್ಕರ ಊರು ಮನೆ ಎಲ್ಲ ಬಿಟ್ಟು ಬಂದಿರೋ ನಿನ್ ಗಂಡನ್ನ ತುಂಬಾ ಪರೀಕ್ಷೆ ಮಾಡಕ್ ಹೋಗ್ಬೇಡ. ನಾಳೆ ಏನಾದ್ರೂ ತೊಂದರೆ ಆಗ್ಬೋದು, ಯೋಚನೆ ಮಾಡು. ಆಯ್ತಮ್ಮ, ನೀನ್ ಹೇಳ್ತಿದ್ಯಾ ಅಂದ್ರೆ ನೀನ್ ಹಳ್ಳಿನ ಒಳ್ಳೆತನನ ಪರೀಕ್ಷೆ ಮಾಡ್ತೀನಿ. ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತಾದ್ರೆ ನಾನೇ ಹೋಗಿ ಅವ್ರ ಕ್ಷಮೆ ಕೇಳ್ತೀನಿ. ಆಮೇಲೆ ಇನ್ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ. ಸರಿ ಸರಿ. ನಮಸ್ಕಾರಪ್ಪ. ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಗೆ ಕಟ್ಟಿಂಗ? ಅದಲ್ಲಪ್ಪ, ಮತ್ತೆ ಶಂಕರಣ್ಣ ಮಗನ ಸಹಾಯ ಮಾಡಿದ್ದಲ್ಲ. ಶಂಕರಣ್ಣ ಯಾರು? ಅದೇ ಆ ಬಲೂನ್ ಮಾಡ್ತಾರಲ್ಲ ಶಂಕರಣ್ಣ. ಹಾ, ನೀನ್ ಹೊಲ್ದಿರೋ ಶರ್ಟ್ ನೋಡಿ ಎಲ್ರು ತುಂಬಾ ಖುಷಿ ಪಟ್ಬಿಟ್ರು. ನನ್ ಮಕ್ಳು ಇಬ್ರು ಇದಾರಪ್ಪ,
ಸ್ವಲ್ಪ ಹೊಲ್ಕೊಟ್ಬಿಡಪ್ಪ. ಸರ್ ನಾನು ಟೈಲರಿಂಗ್ ಕೆಲಸ ಎಲ್ಲ ಮಾಡಲ್ಲ. ಪಾಪ ಹುಡುಗ ಶರ್ಟ್ ಹರಿದೋಗಿತ್ತು ಅಂತ ತುಂಬಾ ಅಳ್ತಿದ್ದ, ಅದಕ್ಕೆ ಹೊಲ್ಕೊಟ್ಟೆ ಅಷ್ಟೇ. ದುಡ್ಡುಗೋಸ್ಕರ ಹೊಲ್ಕೊಟ್ಟಿದ್ದಲ್ಲ ಸರ್. ಇರ್ಲಪ್ಪ, ನನ್ಗಿಬ್ರು ಹುಡುಗರು ಇದಾರೆ, ಶರ್ಟ್ ಪೀಸು ತಂದ್ಬಿಟ್ಟಿದ್ದೀನಿ. ದಯವಿಟ್ಟು ಸ್ವಲ್ಪ ಹೊಲ್ಕೊಟ್ಬಿಡಪ್ಪ. ಅದು ಹಂಗಲ್ಲ ಸರ್, ನನ್ನ ಹತ್ರ ಟೈಲರಿಂಗ್ ಮಿಷಿನ್ ಇಲ್ಲ. ಪಕ್ಕದ ಮನೇಲಿ ಸತೀಶ್ ಅಣ್ಣ ಅಂತಿದ್ದಾರೆ, ಅವ್ರ ಪಾಪ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ಮಿಷಿನ್ನೇ ಕೊಟ್ಟಿದ್ರು ಅಷ್ಟೇ. ಪದೇ ಪದೇ ಅವ್ರ ಹತ್ರ ಹೊಲಿಗೆ ಮಿಷಿನ್ ಕೇಳಿದ್ರೆ ಅವ್ರಿಗೂ ಬಾಡಿಗೆ ಕೊಡ್ಬೇಕಾಗುತ್ತೆ, ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಸರ್. ಅಯ್ಯೋ, ನೀನ್ ಫ್ರೀಯಾಗಿ ಹೊಲಿಬೇಡಪ್ಪ. 2 ಜೊತೆ ಬಟ್ಟೆ ಉಳ್ಕೊಡು. 500 ರೂಪಾಯಿ ಹಾಕಿ 1,000 ರೂಪಾಯಿ ಕೊಡ್ತೀನಿ. ನಿನ್ಗೂ ಸಹಾಯ ಆಗತ್ತೆ, ನನ್ ಮಕ್ಳು ತುಂಬಾ ಖುಷಿ ಪಡ್ತಾರೆ. ಸರಿ ಸರ್, ದುಡ್ಡಿಗೆ ಅಂತಲ್ಲ, ನಿಮ್ ಮಕ್ಳು ಖುಷಿ ಪಡ್ತಾರೆ ಅಂದ್ರಲ್ಲ, ಹೊಲ್ಕೊಡ್ತೀನಿ, ಕೊಡಿ ಸರ್. ತುಂಬಾ ಥ್ಯಾಂಕ್ಸ್ ಅಪ್ಪ. ಹಾ. ಯಾವಾಗ ಸಿಗುತ್ತೆ? ಇನ್ನೇನ್ ಇಲ್ಲಿ ಕೆಲಸ ಮುಗೀತು ಸರ್, ಇನ್ನೊಂದ್ 2-3 ವಾರಲ್ಲಿ ಹೊಲ್ಕೊಟ್ಬಿಡ್ತೀನಿ. ಸಂಜೆ ಬಂದು ಇಸ್ಕೊಂಡೋಗಿ. ಸರಿಯಪ್ಪ. ರಾಮಣ್ಣ ಅವ್ರ ಮನೆ ಗೊತ್ತಾ ನಿಮ್ಗೆ? ಹಾ, ರಾಮಣ್ಣ ಅಲ್ಲೇ ಇರೋದು ನಾನು. ಓಕೆ, ಅಲ್ಲೇ ಬರ್ತೀನಿ. ಸರಿ, ಬರ್ತೀನಪ್ಪ. ಹಾ. ಓ, ಸತೀಶ್ ಅಣ್ಣನ ಹೊಲಿಗೆ ಮಿಷಿನ್ ತಗೊಂಡು ದುಡ್ಡು ಮಾಡ್ತಾ ಇರೋದಾ? ಅದ್ ಹೆಂಗ್ ಮಾಡ್ತೀರಾ ನೋಡ್ತೀನಿ ಮಾಜಿ ಬಾವ. ಈ ಕೆಲಸ ಮಾಡಿದ್ರೆ ದುಡ್ಡು ಆಗುತ್ತೆ, ಒಳ್ಳೆ ಹೆಸರು ಬರುತ್ತೆ. ಎರಡು ಬಟ್ಟೆ ಹೊಲ್ಕೊಟ್ಬಿಟ್ರೆ 1,000 ರೂಪಾಯಿ ಸಿಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಮನೆ ಹಾಳಾಗೋಯ್ತು. ಬಾ ಈ ಕಡೆ, ಪಾಪ ಈ ಕಡೆ. ಸರ್ ಯಾಕೆ ಸರ್? ಸರ್ ಸರ್ ಇನ್ನೊಂದ್ 2 ಅವರ್ ಸರ್, ಬಟ್ಟೆ ಹೊಲ್ಕೊಟ್ಬಿಟ್ಟು ನಾನೇ ತಂದ್ಕೊಡ್ತೀನಿ. ನಾ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ. ಯಾಕೆ ಸರ್, ಏನಾಯ್ತು? ನಿನ್ ಬಗ್ಗೆ ನನ್ಗೆ ಗೊತ್ತಿಲ್ವಾ? ಹೇಳ್ದಾಗ ಹೊಲಿಗೆ ಮಿಷನ್ ಎತ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ಯಾ? ನಾನ್ ಯಾಕೆ ಸರ್ ಅಂತ ಕೆಲಸ ಮಾಡ್ಲಿ? ಈಗಿನ ಕಾಲದಲ್ಲಿ ಯಾರು ನೆಂಬಕ್ ಆಗಲ್ಲಪ್ಪ. ಎಲ್ಲಿಂದೋ ಬರ್ತೀರಾ, ಊರೇ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀರಾ. ಸರ್ ನಾನು ಅಂತೋನಲ್ಲ ಸರ್, ಪಾಪ ಸ್ಕೂಲ್ ಮಕ್ಕಳು ಸರ್, ಯೂನಿಫಾರ್ಮ್ ಹೊಲ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಸರ್. ಪ್ಲೀಸ್ ಸರ್, ಒಂದ್ ಎರಡೇ ಬಟ್ಟೆ ಸರ್. ನೀನ್ ಮಾತ್ ಕೊಟ್ಟಿ ಅಂತ ನಾನೇನ್ ಮಾಡಕ್ಕಲ್ಲ, ಸುಮ್ನಿರಪ್ಪ ನೀನು. ಹೊಲಿಗೆ ಮಿಷಿನ್ ಇಲ್ಲದೆ ಹೆಂಗ್ ಸರ್ ಹೊಲಿಲಿ, ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಅದು ನಿನ್ನ ಎಡಬರ ಕಡೆಯ, ನಾನೇನ್ ಮಾಡ್ಲಿ? ತಗೋಪ್ಪ ಮಿಷಿನ್. ಎರಡೇ ಬಟ್ಟೆ. ನರಸಿಂಹ, ಹೇಳು. ಸತೀಶ್ ಅಣ್ಣ, ನಾನು ಹೇಳಿದ ಕೆಲಸ ಆಯ್ತಾ? ನೀನ್ ಹೇಳ್ದಂಗೆ ಟೈಲರ್ ಮಿಷನ್ ವಾಪಸ್ ತಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್, ನಿಮ್ದು ತುಂಬಾ ಉಪಕಾರ ಆಯ್ತು. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಬೇಕು? ನೀ ನಮ್ಮವನು, ನಿನ್ ಮಾತು ಕೇಳಾರ್ದೆ ಅವ್ನ ಮಾತು ಕೇಳಕ್ಕಾಗತ್ತಾ? ಕರೆಕ್ಟ್ ಅಣ್ಣ. ಸರಿ, ಇಡ್ತೀನಿ ನಾನು. ಸರಿ ಸರಿ. ತಗೋಪ್ಪ, ಹುಷಾರು. ಮಾಜಿ ಬಾವ, ಅದ್ ಹೇಗೆ ಹೊಲಿತೀರಾ ಹೊಲಿರಿ ಈಗ.